ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನಿಮಗೆ ಮನೆ ಹಾಗೂ ಆಫೀಸಿನಿಂದ ಹೊರಗೆ ಬಂದು ಪ್ರಕೃತಿಯ ಆನಂದವನ್ನು ಸವಿಯಬೇಕು ಎಂದು ಅನಿಸುತ್ತದೆ. ನೀವು ನಿಮ್ಮ ಏಕಾಂಗಿತನವನ್ನು ಮುಕ್ತಾಯಗೊಳಿಸಿ ನಿಮ್ಮ ಮನಸ್ಸು ಹಾಗೂ ತಲೆಗೆ ಶಾಂತಿಯನ್ನು ಇಚ್ಛಿಸುವಿರಿ. ಇದಕ್ಕೆ ನೀವು ನಿಮ್ಮ ಪರಿವಾರದವರ ಜೊತೆ ಯಾವುದಾದರೂ ಉದ್ಯಾನವನಕ್ಕೆ ಸುತ್ತಾಡಲು ಹೋಗಬಹುದು ಹಾಗೂ ಅಲ್ಲಿ ಕುಳಿತು ಹರಟೆ ಹೊಡೆಯಬಹುದು. ಇಂದಿನ ದಿನ ವಿಶ್ರಾಂತಿಯಿಂದ ಇರಲು ಒಳ್ಳೆಯದು. ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ. ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ, ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ. ಜ್ಞಾಪಕ ಇಟ್ಟುಕೊಳ್ಳಿ, ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು. ನಿಮ್ಮ ಸ್ವಂತ ವ್ಯಾಪಾರವೇನಾದರೂ ಇದ್ದರೆ ಇಂದು ನಿಮಗೆ ವಿದೇಶದಿಂದ ಒಂದು ಒಳ್ಳೆಯ ಅವಕಾಶ ಬರುವ ಸಾಧ್ಯತೆ ಇದೆ. ಇದು ನಿಮಗೆ ಸಂಪೂರ್ಣ ಹೊಸ ಅನುಭವವಾಗಲಿದೆ ಮತ್ತು ನಿಮ್ಮ ಸೇವೆಗಳಿಗೆ ಇದು ಹೊಸ ಕ್ಷೇತ್ರವಾಗಲಿದೆ. ಇದು ರೋಮಾಂಚಕ ಮತ್ತು ಲಾಭದಾಯಕ ಅವಕಾಶವಾದ್ದರಿಂದ ಇದರ ಲಾಭ ಪಡೆಯಿರಿ. ಇಂದು ಚೆನ್ನಾಗಿ ಖರ್ಚು ಆಗುವ ದಿನ, ಆದರೆ ಸುಮ್ಮನೆ ದುಂದುವೆಚ್ಚ ಮಾಡಬೇಡಿ. ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ. ನಿಮ್ಮ ಮಕ್ಕಳಿಗಾಗಿ ಯಾವುದಾದ್ರೂ ಎಜುಕೇಶನ್ ಪ್ಲಾನ್ ತೆಗೆದುಕೊಳ್ಳಿ. ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು. ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಕಾಯಿಲೆಯಿಂದ ನೀವು ಮುಕ್ತಿ ಪಡೆಯುವಿರಿ. ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ತುಂಬ ದಿನಗಳಿಂದ ನಡೆದು ಬರುತ್ತಿರುವ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಮತ್ತು ಇದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ. ಇಂದಿನ ದಿನ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಹಾಗೆಯೇ ಅರ್ಧದಲ್ಲಿ ಬಿದ್ದಿರುವ ಕೆಲಸಗಳನ್ನು ಪೂರ್ತಿ ಮಾಡಿ. ವೃಷಭ ರಾಶಿ, ಇಂದು ನೀವು ಎಂದರೆ ನಿಮ್ಮ ಅವಶ್ಯಕತೆ ಇರುವ ಸ್ನೇಹಿತನ ಮಾತು ಕೇಳಿ. ಅವನಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ನೀವು ಇದ್ದೀರಿ. ನಿಮ್ಮ ವ್ಯವಹಾರ ಪ್ರಶಂಸನೀಯವಾಗಿರುತ್ತದೆ. ಇಂದು ನಿಮ್ಮ ಸ್ನೇಹ ನಿಮ್ಮ ಮಿತ್ರನಿಗೆ ತುಂಬಾ ಲಾಭದಾಯಕವಾಗಿ ಸಾಬೀತು ಆಗುತ್ತದೆ ಹಾಗೂ ಭವಿಷ್ಯದಲ್ಲಿ ಅವರು ಕೂಡ ನಿಮ್ಮ ಸಹಾಯಕ್ಕೆ ತಯಾರಾಗಿರುವರು. ಇಂದು ನಿಮ್ಮಲ್ಲಿ ಹರಡಿಕೊಂಡ ಕೋಪವನ್ನು ದೂರ ಮಾಡಲು ಪ್ರಯತ್ನಿಸಿ. ಚೆನ್ನಾಗಿರುವ ರೊಮ್ಯಾಂಟಿಕ್ ಅನ್ನು ಮೂಡಲ್ಲಿ ಯಾರಾದರೂ ಮೂರನೆಯವರ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಇದು ಉಚಿತವಾಗಿರುತ್ತದೆ. ಇದನ್ನು ಕುಳಿತುಕೊಂಡು ಶಾಂತಿಯಿಂದ ಯೋಚಿಸಿ. ನಿಮ್ಮ ಸಹ ಕೆಲಸಗಾರರು ಇಂದು ಸಹಾಯ ಮಾಡುವರು. ಇದರ ಫಲವಾಗಿ ನಿಮಗೆ ಜೀವನ ಪರ್ಯಂತ ಉನ್ನತಿಯಾಗುವುದು. ಜೊತೆಗೆ ನಿಮ್ಮ ಶ್ರಮ ಅಥವಾ ಭಯವು ನಿಮಗೆ ಜೊತೆಯಾಗಿರುತ್ತದೆ. ಇದರ ಜೊತೆಗೆ ನಿಮ್ಮ ಅಸಫಲರಾದ ಜೊತೆಗಾರನೊಡನೆ ನೀವು ಜೊತೆಯಾಗಿರುವುದನ್ನು ಮರೆಯಿರಿ. ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಲಾಭವಾಗುವುದು. ಇದರಿಂದ ಕಳೆದ ದಿನಗಳ ನಷ್ಟವೆಲ್ಲ ತುಂಬುವುದು. ಈ ಲಾಭವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಿ. ಹಣ ಹೀಗೆ ಬರುತ್ತಿರುತ್ತದೆ ಎಂದು ಯೋಚಿಸಬೇಡಿ. ಆದ್ದರಿಂದ ಖರ್ಚಿನ ವಿಷಯದಲ್ಲಿ ಹಿಡಿತವಿರಲಿ. ಇಂದು ನಿಮ್ಮ ಮನಸ್ಸು ವ್ಯಾಯಾಮದಲ್ಲಿ ತೊಡಗುವುದು. ತುಂಬ ದಿನಗಳ ಬ್ರೇಕ್ ನಂತರ ಇಂದು ನಿಮ್ಮ ಮನಸ್ಸು ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡುವುದು. ನೀವು ನಿಮ್ಮ ಶರೀರವನ್ನು ಬೇಗ ಹಳೆಯ ಸ್ಥಿತಿಗೆ ಕೊಂಡೊಯ್ಯಲು ಇಚ್ಛಿಸುವಿರಿ. ಮನೆಯಲ್ಲಿ ಕಳೆಯುವ 3 ನಿಮಿಷಗಳನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು. ಮಿಥುನ ರಾಶಿ, ಇಂದು ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಇಷ್ಟಪಡುತ್ತೀರಿ. ಇದು ಒಳ್ಳೆಯ ಸಮಯ. ಸಮಸ್ಯೆಗಳ ಬಗ್ಗೆ ಯೋಚಿಸುವುದರಿಂದ ಅವು ಬಗೆಹರಿಯುವುದಿಲ್ಲ. ಬದಲು ಪ್ರಯತ್ನ ಮಾಡಿದರೆ ಮಾತ್ರ ಅವುಗಳನ್ನು ನೀವು ಬಗೆಹರಿಸಬಹುದು. ನೀವು ಸರಿಯಾದ ಮಾರ್ಗ ಕಂಡುಹಿಡಿದು ಅದರ ಕಡೆ ನಡೆಯಬೇಕು. ಇಂದಿನ ದಿನ ನಿಮ್ಮ ಸಂಗಾತಿಯ ಜೊತೆ ಪೂರ್ತಿ ಉಪಹಾರ ಸಿಗುತ್ತದೆ. ಅದರ ಕಲ್ಪನೆಯನ್ನು ಮಾಡಿರುವುದಿಲ್ಲ ನೀವು. ಇಂದು ಪೂರ್ತಿಯಾಗಿ ಆನಂದ ಅನುಭವಿಸಿರಿ. ಇಂದು ನೀವು ಅನೇಕ ಪ್ರಕಾರದ ಲಾಭದಾಯಕ ಸಂಪರ್ಕವನ್ನು ಮಾಡಿಕೊಳ್ಳುವಂತೆ ಕಾಣುವಿರಿ. ಇದು ನಿಮ್ಮ ಮುಂದಿನ ಸಮಯದಲ್ಲಿ ಲಾಭದಾಯಕವಾಗಬಹುದು. ಇಂದು ಇರುವ ಸಂಪರ್ಕ ಅನೇಕ ರೀತಿಯಲ್ಲಿ ಲಾಭವನ್ನು ತರುವ ಸಂಭವವಿದೆ. ಆದ್ದರಿಂದ ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ಹಂಚಲು ಜಿಪುಣತೆ ಬೇಡ. ಎಲ್ಲ ಸಂಪರ್ಕವು ಜೊತೆ ಕೊಡುವುದಿಲ್ಲ, ಆದರೆ ಇದರಿಂದ ಲಾಭ ಸಿಗುವುದು. ಇಂದು ನಿಮಗೆ ಎಂಥ ಸಂಪತ್ತು ಕೈಗೆ ಸಿಗುವುದು ಎಂದರೆ ನಿಮಗೆ ಅದರ ಕಲ್ಪನೆಯೂ ಇರಲು ಸಾಧ್ಯವಿಲ್ಲ. ನೀವು ರೇಸ್ ಆಡಿ ಗೆಲ್ಲಬಹುದು. ಇಂದು ನೀವು ಎಷ್ಟು ಹಣವನ್ನು ನಿಮ್ಮ ಜೇಬಿನಲ್ಲಿ ತೆಗೆದುಕೊಂಡು ಹೋದಿರಿ ಅದರ 2ರಷ್ಟನ್ನು ನಿಮ್ಮ ಜೇಬಿನಲ್ಲಿ ನೋಡುವಿರಿ. ನೀವು ಹೊಟ್ಟೆಯ ಸಮಸ್ಯೆಯಿಂದ ತೊಂದರೆಗೀಡಾಗಬಹುದು. ಆದ್ದರಿಂದ ನೀವು ಉಳಿದುಕೊಳ್ಳಲು ಏನಾದರೂ ಸಮಾಧಾನವನ್ನು ಹುಡುಕಿ. ಇಲ್ಲದಿದ್ದರೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆಯಾಗುವುದು. ನೆನಪಿನಲ್ಲಿಡಿ, ಮುಗಿಯದೇ ಇರುವಂತಹ ಇಚ್ಛೆಗಳು, ನಕಾರಾತ್ಮಕ ಯೋಚನೆ ಹಾಗೂ ಆಸೆ ಮತ್ತು ಭರವಸೆ ಮತ್ತು ಹೊಟ್ಟೆ ಕಿಚ್ಚು ಇವು ತುಂಬಾ ದೊಡ್ಡ ತಡೆಗಳಾಗಿವೆ. ನೀವು ಪೂರ್ತಿ ವಿಶ್ರಾಂತಿ ತೆಗೆದುಕೊಳ್ಳಿ, ಸಮಯ ಕಳೆಯಲಿ. ಅದರಿಂದ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಹುದು. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಕರ್ಕರಾಶಿ, ಇಂದು ನೀವು ನಿಮ್ಮ ಶರೀರದ ಸುಂದರತೆಯ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ. ಇಂದು ನೀವು ನಿಮಗೆ ಇಷ್ಟವಾದ ಬಟ್ಟೆ ಹಾಕಿಕೊಳ್ಳುವಿರಿ ಹಾಗೂ ತುಂಬ ಸಮಯದವರೆಗೆ ಕನ್ನಡಿಯ ಮುಂದೆ ನಿಲ್ಲುವಿರಿ.
ನಿಮ್ಮ ಈ ಹೊಸ ರೂಪವನ್ನು ಜನರು ನೋಡಿ ನಿಮ್ಮನ್ನು ಹೊಗಳುವರು. ನಿಮ್ಮ ಸಂಗಾತಿಗೂ ನಿಮ್ಮ ಒಳಗೆ ಬಂದಿರುವಂತ ಈ ಬದಲಾವಣೆ ಚೆನ್ನಾಗಿ ಅನಿಸುತ್ತದೆ. ನೀವು ಒಬ್ಬರೇ ಇದ್ದರೆ ಮತ್ತು ಬೇರೆಯವರ ಜೊತೆ ನಿಮ್ಮ ಪ್ರೇಮ ಸಂಬಂಧ ಇದ್ದರೆ ನಿಮಗೆ ಈ ರೀತಿಯ ಅನುಭವವಾಗುತ್ತದೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮತ್ತು ಕೆಟ್ಟ ವಿಷಯಕ್ಕಾಗಿ ಸಿಕ್ಕಿ ಹಾಕಿಕೊಳ್ಳುವಿರಿ. ಈ ಕಾರಣದಿಂದ ನಿಮ್ಮಿಬ್ಬರ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ. ನಿಮ್ಮ ಮುಂದಿನ ಸಮಯ ಶಾಂತಿ ಮತ್ತು ಸೌಹಾರ್ದಪೂರ್ಣವಾಗಿರುತ್ತದೆ. ಇಂದು ನಿಮಗೆ ನಿಮ್ಮ ಗುರಿಗೆ ಪ್ರತಿಯಾಗಿ ಗಂಭೀರವಾಗುವ ಅವಶ್ಯವಿದೆ. ಏನಾದರೂ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಯಾತ್ರೆಯನ್ನು ಮಾಡಬೇಕಾಗುವುದಾದರೆ ನೀವು ಅದನ್ನು ಮಾಡಲೇಬೇಕು. ಪರಿಸ್ಥಿತಿಯನ್ನು ಸುಧಾರಿಸಿ ಸರಿಯಾದ ರಣನೀತಿಯನ್ನು ಅನುಸರಿಸಿ ನಿಮ್ಮ ಸಕಾರಾತ್ಮಕ ಯೋಜನೆಯಿಂದಲೇ ನೀವು ಮುಂದುವರಿಯಬಲ್ಲಿರಿ. ನಿಮ್ಮ ರಚನಾತ್ಮಕ ಯೋಗ್ಯತೆಯಿಂದ ಅಥವಾ ಕಠಿಣ ಪರಿಶ್ರಮದಿಂದ ಒಳ್ಳೆ ಕೆಲಸ ಆಗಬಹುದು. ಅದರಿಂದ ನಿಮ್ಮ ಅಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ರೂಪ ಮೂಡಬಹುದು. ನೀವು ಕಠಿಣ ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇದೆ, ಏಕೆಂದರೆ ನಿಮ್ಮ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿದೆ. ಇದರ ಅನುಭವವನ್ನು ಮಾಡಿ ಅಥವಾ ಮಾಡದಿರಿ, ಆದರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರ ಗಮನ ನಿಮ್ಮ ಕಾರ್ಯಕುಶಲತೆ ಬಗ್ಗೆ ನೆಟ್ಟಿದೆ. ನೀವು ನಿಮ್ಮ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶವನ್ನು ನೀಡಿ ಇದೇ ಪ್ರಕಾರ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಇದು ಎಂಥ ದಿನವೆಂದರೆ ನೀವು ನಿಮ್ಮ ಗಮನವನ್ನು ನಿಮ್ಮ ಡಯಟ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ಯೋಚಿಸಬೇಕು. ನೀವು ಯಾವ ಯಾವ ಸಮಯದಲ್ಲಿ ಸ್ನ್ಯಾಕ್ಸ್ ತಿನ್ನುತ್ತೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ. ನೀವೇನಾದರೂ ಸ್ನ್ಯಾಕ್ಸ್ ತಿನ್ನುವುದಾದರೆ ಇಲ್ಲಿ ನಿಮ್ಮ ಮೇಲೆ ನಿರ್ಧಾರವಾಗುತ್ತದೆ ನೀವು ಎಷ್ಟು ಸಮಯ ಕೆಲಸ ಮಾಡುವಿರಿ ಎಂದು. ನೀವು ನಿಮ್ಮ ಫಿಟ್ನೆಸ್ ಗೋಲ್ ನಿರ್ಧರಿಸುವಿರಿ, ಅದರ ಮೇಲೆ ನೀವು ಮಾಡಿ. ಸಿಂಹರಾಶಿ, ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢ ನಿಶ್ಚಯ ಇಂದು ನೀವು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ನಿಮಗೆ ಸಫಲತೆ ಸಿಕ್ಕಾಗ ನಿಮಗೆ ತಿಳಿಯುತ್ತದೆ ಜೀವನದಲ್ಲಿ ಈ ತತ್ವಗಳು ಎಷ್ಟು ಮುಖ್ಯ ಎಂದು. ನಿಮಗೆ ಏನು ಬೇಕು ಅದು ನಿಮಗೆ ಸಿಕ್ಕೇ ಬಿಡುತ್ತದೆ. ಇಂದು ನೀವು ನಿಮ್ಮ ಪ್ರೀತಿಯ ಜೀವನದ ಪ್ರತಿ ಉದಾಸೀನವಾಗಿರುತ್ತೀರಾ. ನೀವು ಧೈರ್ಯ ಮಾಡಿ ನಿಮ್ಮ ಸಂಗಾತಿಯ ಜೊತೆಗೂಡಿಸಲು ಇದರ ಬಗ್ಗೆ ನಾಚಿಕೆ ಪಟ್ಟಿಕೊಳ್ಳದೆ ಮಾತಾಡಿ. ಚಿಕ್ಕ ಚಿಕ್ಕ ತಲೆನೋವುಗಳು ದೂರವಾಗುತ್ತವೆ. ಇಂದು ಎಂಥ ಕ್ಷೇತ್ರದವರಿಗೆ ಸಂತೋಷದ ದಿನವೆಂದರೆ ಇಂಜಿನಿಯರಿಂಗ್ ಅಥವಾ ಸಿಎ ಪರೀಕ್ಷೆಯ ತಯಾರಿಯಲ್ಲಿ ಇರುವವರಿಗೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ಗಳಿಗೆ ಇಂದಿನ ದಿನ ಅನೇಕ ಅವಕಾಶಗಳನ್ನು ತಂದುಕೊಡುವುದು. ನೀವೇನಾದರೂ ನಿಮ್ಮ ಕೆಲಸ ಬದಲಿಸಲು ಯೋಚಿಸುತ್ತಿದ್ದರೆ ಯಾರಾದರೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಿ. ನೀವು ಯಾವುದಾದರೂ ಕಾನ್ಫರೆನ್ಸ್ ಅಥವಾ ಸೆಮಿನಾರ್ಗೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಹೋಗುವುದು ತುಂಬಾ ಲಾಭಕರವಾಗಿದೆ. ಜನರಿಗೆ ನಿಮ್ಮ ಬಗ್ಗೆ ಹೇಳಿ ನೋಡುವಿರಿ. ದೊಡ್ಡ ಕೆಲಸದ ಜನರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಬೆಳೆಯುವುದು ಮತ್ತು ಇದರಿಂದ ಮುಂದೆ ನಿಮ್ಮ ಬಿಸಿನೆಸ್ ದೊಡ್ಡದಾಗುವುದು. ಇದೆಲ್ಲ ನೀವು ಆ ಜನರೊಂದಿಗೆ ಬಿಸಿನೆಸ್ ಸಂಪರ್ಕ ಹೆಚ್ಚಿಸಿಕೊಳ್ಳುವುದರಿಂದ. ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ. ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ. ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು. ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ. ಕನ್ಯಾ ರಾಶಿ, ಇಂದು ನಿಮಗೆ ಅನಿಸುತ್ತದೆ ನೀವು ಎಲ್ಲಿಗಾದರೂ ಹೊರಗೆ ಹೋಗಲು ಹಾಗೂ ಜನರನ್ನು ಭೇಟಿಯಾಗಬೇಕು ಎಂದು. ಇಂದು ನೀವು ನಿಮ್ಮ ಜೀವನವನ್ನು ತೆಗೆದುಕೊಂಡು ಸ್ವಲ್ಪ ಯೋಚನೆಯಲ್ಲಿ ಇದ್ದೀರಿ. ನೀವು ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಎಲ್ಲಿಗಾದರೂ ಹೋಗಬಹುದು. ಇಂದು ನೀವೇನಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಅನೇಕ ಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ. ಇವತ್ತು ಹೊಸ ಸಂಬಂಧದ ಬಗ್ಗೆ ಜಾಸ್ತಿ ಮಗ್ನರಾಗಿರುತ್ತೀರಿ. ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಪ್ರೀತಿಯನ್ನು ನಿಮ್ಮ ಮುಂದೆ ಯಾವ ರೀತಿ ಪ್ರಕಟಿಸಿದರು ಎಂದು. ಈ ಪ್ರಸ್ತಾವನೆಯನ್ನು ನೀವು ಗಂಭೀರತೆಯಿಂದ ಯೋಚಿಸಿ. ಈ ಸಂಬಂಧ ನಿಮ್ಮ ಜೀವನವನ್ನು ಸಫಲವಾಗಿಡುತ್ತದೆ. ಒಳ್ಳೆಯ ಪ್ರತಿಕ್ರಿಯೆ ತೋರಿಸಿ. ಇಂದಿನ ದಿನ ಕಚೇರಿಯಲ್ಲಿ ನೀವು ಒಬ್ಬರು ವ್ಯಕ್ತಿಯಿಂದ ಹುಷಾರಾಗಿರಬೇಕು, ಏಕೆಂದರೆ ಅವರು ನಿಮ್ಮಲ್ಲಿ ತಪ್ಪು ಕಂಡುಹಿಡಿಯುತ್ತಾ ನಿಮ್ಮನ್ನು ಕೆಳಗೆ ಮಾಡಲು ಪ್ರಯತ್ನಿಸುತ್ತಾರೆ. ಇದರಿಂದ ನಿಮ್ಮ ವಿಷಯವು ಮೇಲೆ ಹೋಗುತ್ತದೆ. ಇದರ ಜೊತೆ ಆ ಸಹಕರ್ಮಿಗಳಿಂದಲೂ ಸಾವಧಾನವಾಗಿರಿ. ಅವರು ಮತ್ತೆ ಮತ್ತೆ ನಿಮಗೆ ನಿಮ್ಮ ಕೆಲಸದ ಮೇಲೆ ಧ್ಯಾನವನ್ನು ತಿರುಗಿಸಲು ಬಲವಂತ ಮಾಡುತ್ತಾರೆ. ಅವರಿಗೆ ಅವರ ಭವಿಷ್ಯವನ್ನು ಮೇಲ್ಮಟ್ಟದಲ್ಲಿ ತೋರಿಸಲು ಇಷ್ಟವಿಲ್ಲ, ಆದರೆ ನಿಮಗೆ ಇದೆ. ನೀವು ನಿಮ್ಮ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರವನ್ನು ಸರಿಯಾದ ರೂಪದಲ್ಲಿ ಇಟ್ಟುಕೊಳ್ಳಿ. ಮುಖ್ಯವಾಗಿ ನೀವು ಸಾಲ ತೆಗೆದುಕೊಂಡಂತಹ ಜನರ ಎದುರಿಗೆ ಹಾಗೇ ಇರುವ ಅವಶ್ಯಕತೆ ಇದೆ. ನೀವು ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ. ನಿಮ್ಮ ಸಾಲವನ್ನು ತೀರಿಸಿಬಿಡಿ. ನಿಮ್ಮ ಸಂಪಾದನೆಯಲ್ಲಿ ವೃದ್ಧಿಯಾಗುವುದು. ಇಂದು ಎಂತಹ ದಿನವೆಂದರೆ ನೀವು ಕೆಲವು ಸಾಧಾರಣ ರುಚಿಗಳ ಬಗ್ಗೆ ಆಸಕ್ತಿ ವಹಿಸಬೇಕು. ಉದಾಹರಣೆಗೆ ತಿರುಗಾಡುವುದು, ಪುಸ್ತಕ ಓದುವುದು. ಇದರಿಂದ ನೀವು ನಿಮ್ಮ ಬುದ್ಧಿಯನ್ನು ಸ್ವಸ್ಥವಾಗಿ ಇರಿಸಬಹುದು. ಹಾಗೆಯೇ ಅವಶ್ಯಕತೆಗಿಂತ ಹೆಚ್ಚು ಶ್ರಮ ಪಡಬೇಡಿ. ಇಂದು ನೀವು ಜಿಮ್ನ ಲಾಭ ಪಡೆಯಿರಿ. ಅದರಿಂದ ನೀವು ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ನೋಡಬಹುದು. ತುಲಾ ರಾಶಿ, ಇಂದು ನೀವು ಮಾನಸಿಕ ಶಾಂತಿಯಿಂದ ವಂಚಿತರಾಗುವಿರಿ.
ಇಂದು ನೀವು ಕೆಲವು ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು. ನೀವು ನಿಮ್ಮ ಪರಿವಾರದವರು ಅಥವಾ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು. ಸಾಧ್ಯವಾಗದಿದ್ದರೆ ಫೋನಿನಲ್ಲಿ ಅವರೊಡನೆ ಮಾತನಾಡಿ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ. ನೀವು ಹೆಚ್ಚು ಯೋಚಿಸಬೇಡಿ, ಏಕೆಂದರೆ ನಿಮಗೆ ನಿಮ್ಮ ಮಾನಸಿಕ ಶಾಂತಿ ಬೇಗನೆ ವಾಪಸ್ಸು ಸಿಗುತ್ತದೆ. ನೀವು ನಿಮ್ಮ ತುಂಬಾ ಮುಖ್ಯವಾದ ಗೆಳೆಯರ ಜೊತೆ ನಿಮಗೆ ಗೊತ್ತಿಲ್ಲದೇ ಇರುವಂತಹ ಜಾಗದಲ್ಲಿ ಭೇಟಿಯಾಗುತ್ತೀರಿ. ಇದರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ, ಆದರೆ ಜೊತೆಯ ಸಂಬಂಧದ ಬಗ್ಗೆ ಮಾತ್ರ ಯೋಚಿಸುತ್ತಿರುತ್ತೀರಿ. ಇವತ್ತು ಸಂಬಂಧವನ್ನು ಮುಂದುವರಿಸಲು ಒಳ್ಳೆಯ ಸಮಯವಾಗಿದೆ. ಯಾವ ಜನ ಮೊದಲೇ ಯಾವುದಾದರೂ ಸಂಬಂಧದಲ್ಲಿ ಸೇರಿದ್ದರೆ ಅವರು ಇವತ್ತು ಅವರ ಪಾರ್ಟ್ನರ್ಗೋಸ್ಕರ ಸಮಯ ಇಡಬೇಕಾಗುತ್ತದೆ. ನಿಮ್ಮ ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳಿ. ಇಂದಿನ ದಿನ ನಿಮ್ಮ ನಿಕಟ ಸಂಬಂಧಿಯ ಜೊತೆ ವಿವಾದವಾಗುವುದರಿಂದ ತಪ್ಪಿಸಿಕೊಳ್ಳಿ. ಚಿಕ್ಕ ವಿಷಯಗಳಿಗೂ ವಿವಾದವು ಉತ್ಪನ್ನವಾಗುತ್ತದೆ. ಆದ್ದರಿಂದ ನೀವು ಮಾತಿಗೆ ಕಡಿವಾಣ ಹಾಕಿ ಇಂದು ಶಬ್ದವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ. ನಿಮಗೆ ನಿಮ್ಮ ಮಾತಿನ ಮೇಲೆ ಪಶ್ಚಾತ್ತಾಪವಾಗುತ್ತದೆ. ನಿಮ್ಮ ಕೆಲಸದ ಬಗ್ಗೆ ಸರಿಯಾಗಿ ಯೋಜನೆಯನ್ನು ಹಾಕಿಕೊಳ್ಳಿ. ಹಳೆಯ ಪ್ರಾಜೆಕ್ಟ್ಗಳನ್ನು ಚೆನ್ನಾಗಿ ಮಾಡಿ ಮುಗಿಸಿದ ಹೊರತು ಹೊಸ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳಲು ಹೋಗಬೇಡಿ. ಇದರಿಂದ ನಿಮಗೆ ಆರ್ಥಿಕ ಲಾಭವಾಗುವುದು. ಇಂದು ನೀವು ಸಣ್ಣ ಸಣ್ಣ ಪೆಟ್ಟುಗಳಿಂದ ಸಮಾಧಾನವಾಗಿದ್ದು ನಿಮ್ಮ ದಿನಚರಿ ಕೆಲಸಗಳನ್ನು ಮಾಡಬೇಕಾಗಬಹುದು. ಈ ಪೆಟ್ಟುಗಳಿಂದ ನಿಮಗೆ ತೊಂದರೆಯೂ ಆಗಬಹುದು. ಇಂದು ನೀವು ಸರಿಯಾಗಿ ಜಾಗೃತಿಯಿಂದ ನಿಮ್ಮ ಒಂದೊಂದು ಹೆಜ್ಜೆಯನ್ನು ಇಡಿ. ಆರಾಮ ಕೊಡದ ಚಪ್ಪಲಿಗಳನ್ನು ಹಾಕಿಕೊಂಡು ಸರಿಯಾಗಿಲ್ಲದ ರೋಡ್ನಲ್ಲಿ ನಡೆಯಬೇಡಿ. ಮೆಟಲ್ಗಳ ಮೇಲೆ ನಡೆಯುವಾಗ ನಿಮ್ಮ ತಾಳ್ಮೆಯನ್ನು ತೋರಿಸಿ. ನೀವೇನಾದರೂ ನಿಮ್ಮ ಕೆಲಸದಲ್ಲಿ ಜಾಗೃತಿಯಿಂದ ಇದ್ದರೆ ಎಲ್ಲ ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದು. ವೃಶ್ಚಿಕ ರಾಶಿ, ಇಂದು ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಾಮಾಜಿಕ ಸಮಾರಂಭ ನಡೆಯಬಹುದು. ನಿಮ್ಮ ದುಃಖ ಹಾಗೂ ಚಿಂತೆಗಳನ್ನು ಮರೆಯಲು ಇದೊಂದು ಅವಕಾಶ. ಹಾಗೂ ನಿಮ್ಮ ಪ್ರಿಯಜನರ ಜೊತೆ ಮಜಾ ಮಾಡಲು ಒಳ್ಳೆಯ ಸಮಯ. ಇದರಿಂದ ನೀವು ತುಂಬಾ ತಾಜಾತನವನ್ನು ಅನುಭವಿಸುವಿರಿ. ಇಂದು ನೀವು ಅಂದುಕೊಳ್ಳುತ್ತೀರಿ, ನೀವು ಬೇರೆ ಬೇರೆ ವಿಷಯದಲ್ಲಿ ಗಮನ ಕೇಂದ್ರೀಕರಿಸುತ್ತಿರುವುದರಿಂದ ನಿಮ್ಮ ಪ್ರೀತಿಯ ಮೇಲೆ ತುಂಬಾ ಒತ್ತಡ ತರುತ್ತಾ ಇಲ್ಲ ಎಂದು. ನಿಮ್ಮ ಸಂಗಾತಿಗೆ ಹೇಳಿ ನೀವು ಅವರಿಗೆ ಎಷ್ಟು ಬೇಕಾದವರು ಎಂದು. ಇದರಿಂದ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ನೀವೇನಾದರೂ ಗ್ರಾಫಿಕ್ ಡಿಸೈನಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ಸುಖವಾಗಿರುತ್ತದೆ. ನಿಮ್ಮ ಉಚ್ಚವಾದ ಆತ್ಮವಿಶ್ವಾಸವೇ ನಿಮಗೆ ಸರಿಯಾದ ಸಫಲತೆಯನ್ನು ತಂದುಕೊಡುತ್ತದೆ. ನಿಮ್ಮ ಕೆಲಸದ ಸ್ವಪ್ನವು ಅವಶ್ಯವಾಗಿ ಪೂರ್ಣವಾಗುತ್ತದೆ. ಇದರ ಜೊತೆಗೆ ಯಾವುದಾದರೂ ವಿದೇಶಿ ಕೆಲಸದ ಪ್ರಸ್ತಾಪವು ನಿಮ್ಮ ಮುಂದೆ ಬರುತ್ತದೆ. ಇದರ ಲಾಭ ಪಡೆಯಿರಿ. ಯಾರು ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ಇರುವಿರೋ ಅಂತವರಿಗೆ ಇದು ಒಳ್ಳೆಯ ದಿನ. ಇಂದು ಯಾವುದೇ ಓಡಾಟವಿಲ್ಲದೆ ಅವರಿಗೆ ಇಷ್ಟವಾಗುವಂತಹ ಮನೆ ಸಿಗುವುದು. ಹೋಮ್ ಲೋನ್ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದರೆ ಇಂದು ಅದನ್ನು ನಿವೇದಿಸಬಹುದು. ಏನೇ ಆಗಲಿ ಮನೆಯನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ನಿಮಗೆ ಒಳ್ಳೆಯ ಫಲ ದೊರೆಯುವುದು. ಇಂದು ನೀವು ನಿಮ್ಮ ಶಾರೀರಿಕ ಹಾಗೂ ಎಮೋಷನಲ್ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ನೀವು ಜಿಮ್ ಹಾಗೂ ಯೋಗದಿಂದ ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಎಕ್ಸರ್ಸೈಸ್ ಕೊನೆಯಲ್ಲಿ ನಿಮಗೆ ಅನಿಸುತ್ತದೆ ನೀವು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದೀರಿ ಎಂದು. ನಿಮ್ಮ ಆರೋಗ್ಯ ಹಾಗೂ ಆತ್ಮವಿಶ್ವಾಸ ಎರಡೂ ಚೆನ್ನಾಗಿ ಇರುವುದು. ಧನುರಾಶಿ, ಇಂದು ನಿಮ್ಮ ಸಾಹಸ ಹಾಗೂ ಸೌಭಾಗ್ಯ ಎರಡೂ ಸೇರಿ ನಿಮಗೆ ಜಯವನ್ನು ತಂದುಕೊಡುತ್ತದೆ. ಇಂದು ಆತ್ಮವಿಶ್ವಾಸದ ದಿನ. ನಿಮ್ಮ ನಿರ್ಣಯ ಬೇರೆಯವರ ನಿರ್ಣಯಕ್ಕಿಂತ ಬೆಲೆ ಬಾಳುವಂತಹದು. ಪೂರ್ಣ ವಿಶ್ವಾಸದಿಂದ ಮುಂದೆ ನಡೆಯಿರಿ. ನಿಮ್ಮ ಈ ವಿಶ್ವಾಸವೇ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳಲು ಸಹಾಯಕವಾಗಿದೆ. ಇಂದು ನಿಮ್ಮ ಭಾಗ್ಯವು ನಿಮ್ಮ ಕೈ ಹಿಡಿಯುತ್ತದೆ. ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಪ್ರೇಮ ಪ್ರಸಂಗದ ಕ್ಷೇತ್ರದಲ್ಲಿ ಎಲ್ಲ ಸರಿಯಾಗುತ್ತದೆ. ನೀವು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೊಸ ಉತ್ಸಾಹ ಮತ್ತು ಸ್ಫೂರ್ತಿಯನ್ನು ತುಂಬುತ್ತದೆ. ನಿಮ್ಮ ಸಂಗಾತಿಗೋಸ್ಕರ ತೆರೆದಿಟ್ಟಂತೆ ಎಲ್ಲವನ್ನೂ ಮಾತನಾಡಿ, ಮನಸ್ಸಿನ ಮಾತನ್ನು ಹೇಳಿ. ಇದರಿಂದ ಸಮಾಧಾನವಾಗುತ್ತದೆ. ಪ್ರೇಮದ ಬಿಸಿಯು ಪುನಃ ಬರುತ್ತದೆ. ಯಾರು ಸ್ವಲ್ಪ ಕಡಿಮೆ ಕೆಲಸದಲ್ಲಿ ಇದ್ದರೆ ಅವರಿಗೆ ಅವರ ಕೆಲಸದವರಿಂದ ಸಮಸ್ಯೆಗಳು ಬರುತ್ತವೆ. ನಿಮಗೆ ತುಂಬಾ ಇಷ್ಟವೂ ಸಹ ಆಗುತ್ತದೆ. ಆದರೂ ಬೇಡ ಎನ್ನುವ ನಿರ್ಣಯದಿಂದ ದೂರ ಇರಿ. ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡಲು ಸಮಸ್ಯೆಗಳು ಬರುತ್ತವೆ. ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ. ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ. ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು. ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ. ಅದನ್ನು ಮಾರಲು ಪ್ರೇರೇಪಿಸಬಹುದು. ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ. ನಿಮಗೇನಾದರೂ ನಿಮ್ಮ ಆರೋಗ್ಯದ ತೊಂದರೆ ಇದ್ದರೆ ಇಂದು ನೀವು ಅದಕ್ಕೆ ಪರಿಹಾರವನ್ನು ಹುಡುಕಬೇಕು. ತಿನ್ನುವುದರಿಂದ ದೂರವಿರಿ ಮತ್ತು ಒತ್ತಡದಿಂದ ದೂರವಿರಿ, ಏಕೆಂದರೆ ಇದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಬಹುದು. ಇಂದು ನೀವು ನಿಮಗೆ ಸೂಚಿಸಿರುವ ಊಟದ ಬಗ್ಗೆ ಸಮಾಧಾನದಿಂದ ಇರಬೇಕು.
ಮಕರ ರಾಶಿ, ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಜಗಳ ನಡೆಯುತ್ತಿರುತ್ತದೆ. ಆದರೆ ನೀವು ಇಂದು ಈ ಜಗಳವನ್ನು ಮುಕ್ತಾಯ ಮಾಡುವ ಶಪಥ ಮಾಡಿ. ಇಂದು ನೀವು ನಿಮ್ಮ ಪ್ರಯತ್ನದಿಂದ ಇದನ್ನು ಮಾಡೇ ಬಿಡಿ. ನೀವೆಲ್ಲರೂ ಒಂದೇ ಮನೆಯಲ್ಲಿ ಇರಬೇಕಾದವರಾದ್ದರಿಂದ ಜಗಳ ಮಾಡಿದರೆ ಏನು ಪ್ರಯೋಜನ? ಎಲ್ಲರೂ ಒಟ್ಟುಗೂಡಿ ಬಾಳಲು ಪ್ರಯತ್ನಿಸಿ. ನಿಮ್ಮ ನಕ್ಷತ್ರಗಳು ಸ್ಥಿರತೆ ಮತ್ತು ಶಾಂತಿಯನ್ನು ಪ್ರದರ್ಶಿಸುತ್ತದೆ. ಇಂದು ಮನೆಯ ವಾತಾವರಣದಲ್ಲಿ ನಿಮ್ಮ ಪರಿವಾರದವರ ಜೊತೆ ಪೂರ್ತಿ ಆನಂದ ಪಡೆಯಿರಿ. ನಿಮ್ಮ ಪರಿವಾರದವರ ಜೊತೆ ಆಟವಾಡಿ ಅಥವಾ ಬಿಚ್ಚು ಮನಸ್ಸಿನಿಂದ ಮೋಜು ಮಸ್ತಿ ಮಾಡಲು ಇದೇ ಸಮಯ. ನೀವೇನಾದರೂ ಹೊಸ ನೌಕರಿಯನ್ನು ಹುಡುಕುತ್ತಿದ್ದರೆ ಆಗ ನಿಮಗೆ ಯಾವುದಾದರೂ ಚೆನ್ನಾಗಿರುವ ಪ್ರಸ್ತಾಪವು ಬರುತ್ತದೆ. ಈ ರೀತಿಯೂ ಆಗಬಹುದು. ಇದು ನೀವು ಯೋಚಿಸುತ್ತಾ ಇದ್ದ ವಿಷಯವಲ್ಲದೇ ಇರಬಹುದು. ಆದರೂ ನೀವು ಇದನ್ನು ಶುರು ಮಾಡಿ. ಇದರಿಂದ ನಿಮಗೆ ಲಾಭವಾಗುತ್ತದೆ, ಅನುಭವದ ಲಾಭವಾಗುತ್ತದೆ ಮತ್ತು ಕೆಲಸ ಇದೆ ಎಂದು ಅನಿಸುತ್ತದೆ. ನಿಮಗೆ ಆದಾಯ ಕಡಿಮೆಯಾಗಬಹುದು. ಕೊನೆಯಲ್ಲಿ ಯಾವುದಾದರೂ ಹೊಸ ವ್ಯವಹಾರವನ್ನು ಮಾಡುವಾಗ ಹುಷಾರಾಗಿರಿ. ನಿಮ್ಮ ಆದಾಯದ ಕ್ಷೇತ್ರದಲ್ಲಿ ದೊಡ್ಡ ನಷ್ಟವಾಗುವ ಸಂಭವವಿದೆ. ಅಂತ್ಯದಲ್ಲಿ ನೀವು ಸುರಕ್ಷಿತ ಪ್ರಸ್ತಾಪವನ್ನು ಆರಿಸಿಕೊಳ್ಳಿ. ವಿಶೇಷವಾಗಿ ನಿಮಗೆ ಅದರ ಬಗ್ಗೆ ಪೂರ್ತಿ ವಿಷಯ ತಿಳಿದಿರುವಂತಹದು. ನೀವು ಕೆಲಸ ಮಾಡುವುದಾದರೆ ಯಾವ ಕಂಪನಿಯಲ್ಲಿ ಸಂಬಳ ಸುನಿಶ್ಚಿತ ಅಂತ ಕಂಪನಿಗೆ ಕೆಲಸಕ್ಕೆ ಹೋಗಿ. ಅಂತಹ ಸಮಯದಲ್ಲಿ ನೀವು ನೋಡುವಿರಿ, ನಿಮ್ಮ ಒಳ್ಳೆಯ ಪ್ರಸ್ತಾಪಗಳು ಕೂಡ ಕೆಟ್ಟ ಪರಿಣಾಮವನ್ನು ನೀಡಬಹುದು. ನೀವು ನಿಮ್ಮ ಆರೋಗ್ಯದ ಬಗ್ಗೆಯೇ ಹೆಚ್ಚು ಚಿಂತಿಸುವಿರಿ. ಇದರಿಂದ ನಿಮಗೆ ತುಂಬಾ ಸಮಯದವರೆಗೆ ತೊಂದರೆ ಉಂಟಾಗಬಹುದು. ನಿಮ್ಮ ಇಚ್ಛೆಗಳು ನಿಮ್ಮನ್ನು ಯಾವುದಾದರೂ ಕಾಯಿಲೆಗಳ ಕಡೆ ಕರೆದುಕೊಂಡು ಹೋಗಬಹುದು. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ನಿಮ್ಮ ಸಕಾರಾತ್ಮಕ ಯೋಚನೆಗಳನ್ನು ಹೆಚ್ಚಿಸಿ. ಉನ್ನತಿಯಿಂದ ನಿಮಗೆ ಒಳ್ಳೆಯ ಆರೋಗ್ಯವೂ ದೊರೆಯುವುದು. ಕುಂಭರಾಶಿ, ಇಂದು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಇಷ್ಟಪಡುತ್ತೀರಿ. ಇಂದು ನೀವು ನಿಮ್ಮ ಸಂಬಂಧಗಳ ಕಡೆಯೇ ಒಮ್ಮೆ ಕಣ್ಣಾಡಿಸುವಿರಿ. ಹಾಗೆಯೇ ಅವುಗಳನ್ನು ಇನ್ನೂ ಗಟ್ಟಿಗೊಳಿಸಲು ಯೋಚಿಸುವಿರಿ. ಇಂದಿನ ದಿನ ನಿಮ್ಮ ಆತ್ಮವಿಮರ್ಶೆಯ ದಿನವಾಗಿದೆ. ಇಂದಿನ ದಿನದ ಉಪಯೋಗವನ್ನು ನಿಮ್ಮನ್ನು ನೀವು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಉಪಯೋಗಿಸಿ. ಹಾಗೆಯೇ ನಿಮ್ಮನ್ನು ನೀವು ಸಫಲತೆಗೆ ತಯಾರಾಗಿಸಿ. ಇಂದು ನಿಮ್ಮ ಹಿಂದಿನ ಜೀವನದ ರೊಮ್ಯಾಂಟಿಕ್ ಯೋಚನೆ ಹಿಂದೆ ಹೋಗುತ್ತದೆ. ನಿಮ್ಮ ಸಂಗಾತಿಯ ಸಮಕ್ಷದಲ್ಲಿ ನಿಮ್ಮ ವಿಚಾರವನ್ನು ಇಡಿ. ಸಂಕೋಚ ಪಡಬೇಡಿ. ಆದರೆ ಹೊರಗಡೆ ಓಡಾಡಿ. ಇಂದಿನ ದಿನ ಪ್ರೀತಿ ಪಡೆಯುವ ದಿನವಾಗಿದೆ. ನೀವೇನಾದರೂ ಸರ್ಕಾರಿ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದ್ದರೆ ಆಗ ಇಂದು ಶುಭ ಸಮಾಚಾರವೂ ಇದೆ. ಈ ಸಮಯವು ನಿಮಗೆ ವೇತನ ವೃದ್ಧಿಯಾಗುತ್ತದೆ ಮತ್ತು ಪದವಿಯೂ ಬರುತ್ತದೆ. ನೀವು ಅಂದುಕೊಳ್ಳುತ್ತೀರಾ, ಈ ಕೆಲಸವು ಆಶ್ಚರ್ಯಜನಕವಾದ ವಿಕಾಸವನ್ನು ತರುತ್ತದೆ. ಇಂದು ನೀವು ಜಮೀನು, ಆಸ್ತಿ, ವ್ಯಾವಹಾರಿಕ ಪ್ರತಿಷ್ಠಾನಗಳನ್ನು ಖರೀದಿಸುವುದರಲ್ಲಿ ಲಾಭವಾಗಬಹುದು. ಏಕೆಂದರೆ ಈ ರೀತಿಯಾಗಿ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಈಗಿನ ದಿನಗಳಲ್ಲಿ ವ್ಯವಹಾರವಾಗಿದೆ. ಈ ರೀತಿಯ ವ್ಯವಹಾರಗಳಲ್ಲಿ ಇದ್ದಕ್ಕಿದ್ದಂತಹ ಲಾಭ ದೊರೆಯುವ ಸಂಭವವಿದೆ. ನಿಮ್ಮ ಹತ್ತಿರ ಅಂತಹದ್ದು ಯಾವುದಾದರೂ ಸಂಪತ್ತನ್ನು ಖರೀದಿಸುವ ಅವಕಾಶವಿದ್ದರೆ ಅದನ್ನು ಬೇಗ ಖರೀದಿಸಿ. ನೀವು ಜಮೀನು, ಆಸ್ತಿ ಅಥವಾ ಭವನಗಳಂತಹ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ತಡ ಮಾಡಬೇಡಿ, ಬೇಗ ಖರೀದಿಸಿ. ಇಂದು ಆರೋಗ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಥೆರಪಿಗಳನ್ನು ಹುಡುಕುವಿರಿ ಹಾಗೂ ಹೊಸ ದಾರಿಯನ್ನು ಕಂಡುಕೊಳ್ಳುವಿರಿ. ಆದ್ದರಿಂದ ನೀವು ನಿಮ್ಮ ಹಳೆಯ ಕಾಯಿಲೆಯ ಚಿಕಿತ್ಸೆ ಮಾಡಬಹುದು. ನೀವು ಎಲ್ಲ ತರಹದ ಔಷಧಗಳನ್ನು ತೆಗೆದುಕೊಳ್ಳುವಿರಿ. ಉದಾಹರಣೆಗೆ ಆಯುರ್ವೇದಿಕ್. ನಿಮ್ಮ ಪ್ರಯತ್ನ ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ಯುವುದು. ಮೀನರಾಶಿ, ಇಂದು ನಿಮ್ಮ ಬುದ್ಧಿ ತುಂಬಾ ಚುರುಕಾಗಿ ಕೆಲಸ ಮಾಡುತ್ತದೆ. ಅದರ ಉಪಯೋಗವನ್ನು ನೀವು ಭವಿಷ್ಯದ ಯೋಜನೆಗಳನ್ನು ಮಾಡುವುದರಲ್ಲಿ ಉಪಯೋಗಿಸಿ. ಇಂದು ನೀವು ಕೇವಲ ನಿಮ್ಮ ಲಕ್ಷ್ಯದ ಬಗ್ಗೆ ಗಮನ ಹರಿಸಿದರೆ ಇನ್ನು ಉಳಿದಿರುವುದೆಲ್ಲ ಯೋಜನೆ ಅನುಸಾರವಾಗಿ ನಡೆಯುತ್ತದೆ. ಒಂದೊಂದು ಸಲ ನೀವು ನಿಮ್ಮ ಬುದ್ಧಿಯನ್ನು ಪೂರ್ತಿಯಾಗಿ ಉಪಯೋಗಿಸಬೇಕು. ನಿಮ್ಮ ಆತ್ಮವಿಶ್ವಾಸವನ್ನು ಹಾಗೆಯೇ ಇಟ್ಟುಕೊಳ್ಳಿ. ಇದರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಲ್ಲಿರಿ. ಇವತ್ತು ನಿಮ್ಮ ಕಡೆಯ ಅತಿ ಆಕರ್ಷಕವಾದ ವ್ಯಕ್ತಿಯೊಂದಿಗೆ ಭೇಟಿಯಾಗುವ ಸಂಭವವಿದೆ. ನೀವು ಅವರನ್ನು ಕೆಲಸ ಮಾಡುವ ಕಡೆಯೇ ಭೇಟಿಯಾಗುವ ಸಂಭವವಿದೆ. ಈ ಭೇಟಿಯು ನಿಮಗೆ ಬಹಳ ರೋಚಕವಾದ ಅನುಭವ ಕೊಡುತ್ತದೆ. ಕಾರ್ಯಾಲಯದಿಂದ ಹೊರಗೆ ಬರುವವರೆಗೂ ರೋಮಾನ್ಸ್ ಅನ್ನು ತುಂಬಾ ಮುಂದೆ ಹೋಗದಂತೆ ತಡೆಯಿರಿ. ನೀವೇನಾದರೂ ಕೆಲಸದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಯಾವುದೇ ನಿಯೋಜಕನಿಂದ ಪ್ರಸ್ತಾಪ ಸಿಗುವ ಸಂಭವವಿದೆ. ಅದು ಅನೇಕ ರೀತಿಯ ಕಾರ್ಯಗಳಲ್ಲಿ ಅನುಬದ್ಧವಾಗಿದೆ. ನಿಮ್ಮ ದುಃಖ ದೂರವಾಗುವುದು ಹಾಗೂ ಇದರಲ್ಲಿ ನಿಮಗೆ ಸರಿಯಾದ ವಿಕಲ್ಪವನ್ನು ಯೋಚಿಸಿ ತಿಳಿದುಕೊಂಡು ಆರಿಸಿಕೊಳ್ಳಬೇಕು. ನಿಮಗೆ ನಿಮ್ಮ ಕೆಲಸಕ್ಕೆ ಹಿಂತಿರುಗಿ ಬರುವುದರಿಂದ ಒಳ್ಳೆಯದಾಗುವುದು. ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ. ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು. ಮಕ್ಕಳ ಎಜುಕೇಶನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ ಮೇಲೆ ಬಂಡವಾಳ ಹೂಡಿ. ಇದು ಒಂದು ದೊಡ್ಡ ಜವಾಬ್ದಾರಿ.
ಆದರೆ ಇದರ ಆರಂಭ ಇಂದೇ ಆರಂಭಿಸಿ. ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ. ಇಂದು ನಿಮಗೆ ಹೊಟ್ಟೆಯ ತೊಂದರೆಯಿಂದ ಆರಾಮ ದೊರೆಯುವುದು. ಬರ್ಗರ್, ಪಿಜ್ಜಾವನ್ನು ತಿನ್ನಬೇಡಿ, ಏಕೆಂದರೆ ನೀವು ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಒಳ್ಳೆಯದನ್ನೇ ತಿನ್ನಿ. ನಿಮ್ಮ ರಾತ್ರಿಯ ಊಟವನ್ನು ಸರಿಯಾದ ಸಮಯದಲ್ಲಿ ಊಟ ಮಾಡಿ. ಇದರಿಂದ ನಿಮ್ಮ ಪಚನಕ್ರಿಯೆ ಆರೋಗ್ಯವಾಗಿರುವುದು.